ಇವತ್ತಿನ ಖುಷಿಯಾದಂಥ ವಿಚಾರ ಅಂತ ಇಟ್ಕೊಂಡ್ರೆ ಆರ್ ಸಿ ಬಿ ಟಾಪ್ ಆಫ್ ದ ಟೇಬಲ್ ಈ ಸೀಸನ್ನಲ್ಲಿ 5 ಮ್ಯಾಚ್ ಆಡಿರೋದ್ರಲ್ಲಿ 4 ಮ್ಯಾಚ್ ಗೆದ್ದುಬಿಟ್ಟು ಆರ್ನ ಬೀಟ್ ಮಾಡಿ ರನ್ ರೇಟ್ ಸೂಪರಾಗಿ ಇಟ್ಕೊಂಡು ಟಾಪ್ ಆಫ್ ದ ಟೇಬಲ್ ಬಂದಿದ್ದಾರೆ. ಇನ್ನೊಂದು ವಿಶೇಷವಾದ ವಿಷಯ ಏನು ಅಂತಂದರೆ ಕಿಂಗ್ ಕೊಹ್ಲಿ ಆರೆಂಜ್ ಕ್ಯಾಪ್ ತೊಗೊಂಡಿದ್ದಾರೆ. ಹೈಯೆಸ್ಟ್ ರನ್ ಗೆಟರ್ ಇನ್ ದ ಸೀರೀಸ್ ಸೋ ಫಾರ್. ಸಖತ್ ಅನ್ನಿಸ್ತಾ ಇದೆ ಅಲ್ವಾ? ಇವತ್ತಿನ ಮ್ಯಾಚು ಆರ್ ಸಿ ಬಿ ವರ್ಸಸ್ LSG ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿದ್ದು. ಆರ್ ಸಿ ಬಿ ಆರಾಮಾಗಿ ಗೆದ್ದಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಲೋ ಹಾಯ್ ನಮಸ್ಕಾರ, ಎಲ್ರಿಗೂ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಕಾರಣಾಂತರಗಳಿಂದ ಎಷ್ಟೇ ಕಷ್ಟಪಟ್ಟರು ಇದ್ರ ಮುಂಚಿನ ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ. ಚೆನ್ನೈ ಮ್ಯಾಚ್ ಗೆದ್ದಿದ್ದು ಆರ್ ಸಿ ಬಿ, ಅದಾದಮೇಲೆ ಎಷ್ಟೊಂದು ಒಂಥರ ಅಭೂತಪೂರ್ವ ಪಂದ್ಯಗಳು ನಡೀತು ಸೂಪರಾಗಿ. ಮೊದಲನೇ ವಾರ ಏನಪ್ಪ ಹಿಂಗಾಗೋಯ್ತು ಒಂದು ಬೋರ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಎರಡನೇ ವಾರದಲ್ಲಿ ಏನ್ರಿ ಅದು ವೈರಿಗಳ ಕದನ ಅಥವಾ ರೈವಲ್ರಿ ವೀಕ್ ಅದು ಇದು ಅಂತ ಏನೇನೋ ಮಾಡೋದು ಮೂರನೇ ವಾರ ಅನಿಸುತ್ತೆ. ಬಟ್ ಎರಡನೇ ವಾರದಲ್ಲೂ ಸೂಪರ್ ಗೇಮ್ಸ್ ಎಷ್ಟೊಂದು ನಡೀತು. ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನನಗೆ ಸಮಯ ಆಗಲಿಲ್ಲ, ಕ್ಷಮೆ ಇರಲಿ. ಪ್ರೋತ್ಸಾಹ ಮಾತ್ರ ದಯವಿಟ್ಟು ಹೀಗೆ ಮುಂದುವರಿಸಿ. ಬಟ್ ಆರ್ ಸಿ ಬಿ ಏನು ಆಡ್ತಾಯಿದ್ದಾರೆ, ಇವತ್ತು ಆಡಿದ ಮ್ಯಾಚ್ ಬಗ್ಗೆ ಫಸ್ಟು ಮಾತಾಡೋಣ. ಇವತ್ತು ಏನು ಇನ್ನೂ ವಿಶೇಷವಾದ ವಿಷಯಗಳು ಎಷ್ಟೊಂದಿದೆ. ವಿರಾಟ್ ಕೊಹ್ಲಿ ಪಾಪ ಅವರ ಅನಾರೋಗ್ಯದ ಕಾರಣ ಹಾಗೂ ಮಂಡಿ ನೋವು ಬೇರೆ ಬಂದಿದೆ. ಅದು ಏನೋ ಇಂಜುರಿನೋ ಏನೋ ಆದಂಗಿದೆ. ಬೇಗ ಸರಿ ಹೋಗಲಿ, ಯಾಕಂದರೆ ಅವ್ರಿಗಿರೋದು ಇಂಪಾರ್ಟೆಂಟು. ಆ ಕಾರಣಕ್ಕೋಸ್ಕರ ವಿರಾಟ್ ಕೊಹ್ಲಿ IPL ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇಂಪ್ಯಾಕ್ಟ್ ಸಬ್ ಆಗಿ ಬಂದು ಬರೀ ಬ್ಯಾಟಿಂಗ್ ಆಡಿ ಫೀಲ್ಡಿಂಗ್ ಮಾಡದೇ ಇರೋವಂಥ ಪರಿಸ್ಥಿತಿ. ಇವತ್ತು ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಆ ಮನುಷ್ಯ ಇತ್ತು ಅಂತಂದರೆ ಕ್ರೌಡ್ ಫುಲ್ಲರ್ ಕಿರಿಚ್ತಾ ಇರೋದು, ಏನೇನೋ ಮಾಡ್ತಾಯಿರ್ತಾರೆ. ಈಸ್ ಆಲ್ವೇಸ್ ಆ್ಯಕ್ಟಿವ್. ಬಟ್ ಇವತ್ತು ಫೀಲ್ಡಿಂಗ್ ಬರಲಿಲ್ಲ. ಇವರು ಇಂಪ್ಯಾಕ್ಟ್ ಸಬ್ಬಾಗಿ ಬ್ಯಾಟಿಂಗ್ ಬಂದು ಆಡಿ ಹೋಗಿರೋವಂಥದ್ದು, ಅದು ಒಂದು ವಿಶೇಷವಾದ ವಿಚಾರ. ಇನ್ನೊಂದೇನು ಅಂದರೆ ಕೃಣಾಲ್ ಪಾಂಡ್ಯ 100 ವಿಕೆಟ್ ತೆಗೆದಿದ್ದಾರೆ, ಅದು ಒಂದು ವಿಷಯ. ಮತ್ತು ವೈರಿಗಳ ಕದನ ಅಥವಾ ರೈವಲ್ರಿ ವೀಕ್ ಅಂತ ಮಾಡಿದ್ರು. ರೈವಲ್ರಿನಲ್ಲಿ ಏನಪ್ಪ ಆರ್ ಸಿ ಬಿ ಮತ್ತು LSG ಅಂತ ರೈವಲ್ರಿ ಅಂದರೆ ನನಗೆ ನೆನಪಿರೋದು 2023 ಆದ ಒಂದು ಕಹಿ ನೆನಪು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಕಹಿ ನೆನಪು ಯಾಕೆ ಅಂದರೆ ನಾನು ಅಲ್ಲಿ ಸ್ಟೇಡಿಯಮ್ಗೆ ಹೋಗಿದ್ದೆ. ಆ ಮ್ಯಾಚ್ಗೆ ಕೊನೆಯಲ್ಲಿ ಮ್ಯಾಚ್ ಉಳಿಸ್ಕೊಳ್ಳೋವಂಥ ಒಂದು ಅವಕಾಶ ಇತ್ತು, ಅದನ್ನು ಕೈ ಚೆಲ್ಲಿದ್ದು ಈಗಿನ ಬ್ಯಾಟಿಂಗ್ ಕೋಚ್, ಆರ್ ಸಿ ಬಿ ಬ್ಯಾಟಿಂಗ್ ಕೋಚ್ DK. ಹೇಗೆ ಕೈ ಚೆಲ್ಲಿದ್ರು ಅಂದರೆ ಆ ಲಾಸ್ಟಲ್ಲಿ ಟೆನ್ಷನ್ ಆಗಿ ಪ್ಯಾನಿಕ್ ಆಗಿಬಿಟ್ಟು ರನ್ಔಟ್ ಚಾನ್ಸ್ನ ಮಿಸ್ ಮಾಡಿಬಿಟ್ರು. ಕೀಪರ್ ಆಗಿದ್ದರು DK. ಹೊಡೆದ್ಬಿಡ್ಬೇಕಾಗಿತ್ತು, ಅದು ರನ್ಔಟ್ ಆಗಲಿಲ್ಲ. ಆವೇಶ್ ಖಾನ್ ಹಿಂಗೆ ಓಡೋಗ್ಬಿಟ್ಟು ಹೆಲ್ಮೆಟ್ಟೆಲ್ಲ ತೆಗೆದು ನೆಲದ ಮೇಲೆ ಕುಕ್ಕಿ ಏನೇನೋ ಫುಲ್ಲು ಡ್ರಾಮಾ ಎಲ್ಲ ಮಾಡಿ ಆಮೇಲೆ ಆವೇಶ್ ಖಾನ್ಗೆ ಅದಕ್ಕೆಲ್ಲ ಮ್ಯಾಚ್ ಬ್ಯಾನು ಮತ್ತು ಏನೋ ಫೈನ್ಗಳು ಎಲ್ಲ ಮಾಡಿದರು. ಬಟ್ ಅಂದರೂ ಕೊನೆ ಬಾಲು 1 ರನ್ನಲ್ಲಿ ಒಂಥರ ಸೂಪರ್ ಓವರ್ ಆಗೋವಂಥ ಅವಕಾಶನ ಕಳ್ಕೊಂಡು ನಾವು ತುಂಬ ದುಃಖದಲ್ಲಿ ಮನೆಗೆ ಬಂದಿದ್ವಿ. ನಿಕೋಲಸ್ ಪುರಣ್ಣು ಸರ್ರಿ ಹೊಡೆದ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟಿದ್ರು 2023. ಬಟ್ ಅದಾದಮೇಲೆ ಅವಾಗ ಗೌತಮ್ ಗಂಭೀರ್ ಕೋಚು, ಅದು ವಿರಾಟ್ ಕೊಹ್ಲಿ ಫುಲ್ಲು ಜಗಳ ಅದು ಏನೇನೋ ಎಲ್ಲ ಆಗಿತ್ತು. ಗೌತಮ್ ಗಂಭೀರ್ LSGಗೆ ಕೋಚು, ಏನೇನೋ ಸಿಕ್ಕಾಪಟ್ಟೆ ಡ್ರಾಮಾಗಳೆಲ್ಲ ನಡೀತು. ಅದಾದಮೇಲೆ ಒಂಥರ ರೈವಲ್ರಿ ಅಂತ ಇಟ್ಕೋಬೋದು ಅನಿಸುತ್ತೆ. ಅದಾದಮೇಲೆ ನಾವು ಸರಿಯಾಗಿ ಹೊಡೆದಾಕಿದ್ದೀವಿ. ನಾವು ಹೋದ ವರ್ಷ ಎಲ್ಲ ಚೆನ್ನಾಗಿ LSG ಹೊಡೆದಿದ್ದು ಇದೆಲ್ಲ ನೆನಪಿದೆ. ಆ ಸಂಜೀವ್ ಗೋಯಂಕರ್ ನೋಡಿದ್ರೆ ಬಿಡಿ, ಯಾರು ಬೇಕಿದ್ರೂ ಅವ್ನಿಗೆ ಹೊಡೆದಾಕ್ಬಿಡೋಣ ಅಂತ ಅನ್ಸೋವಂಥ ಆ ಮನುಷ್ಯ. ಈ ಡಸಂಟ್ ಬ್ರಿಂಗ್ ಗುಡ್ ಸ್ಪಿರಿಟ್ಸ್ ಇನ್ ಟು ದ ಗೇಮ್. ಅದು ಬಿಟ್ಟರೆ LSGಗೆ ಇನ್ನೊಂದು ವಿಶೇಷವಾದಂಥ ಅಂಶ ಏನು ಗಮನಿಸಿದೆ ಅಂತಂದರೆ, ಚಿನ್ನಸ್ವಾಮಿನಲ್ಲಿ LSGಗೆ ಹೊಡೆದೇ ಇರಲಿಲ್ವಂತೆ ಆರ್ ಸಿ ಬಿ. ಇವತ್ತೇ ಗೆದ್ದಿದ್ದು. ಅದೊಂಥರ ಸದ್ಯ ರೆಕಾರ್ಡೆಲ್ಲ ಹೋಯ್ತು. ಅದು ಹೊಡೆದಿದ್ದು ಯಾವ ರೀತಿ ಇವತ್ತು 146ಕ್ಕೆ ಆಲ್ಔಟ್ ಮಾಡಿ 1 ಸೈಡೆಡ್ ಗೇಮ್ ಹೊಡೆದಾಕ್ಬಿಟ್ರು. 16ನೇ ಓವರಲ್ಲೇ 15 ಓವರ್ ಒಳಗಡೆ ಹೊಡಿತಾರೆ. 14 ಅಂದ್ಕೊಂಡೇನೇ ಇದ್ವಿ, ಬಟ್ 16ನೇ ಓವರ್ವರೆಗೂ ಹೋಯಿತು. ದಟ್ ಈಸ್ ಓಕೆ. ಇನ್ನೊಂದು ನನಗೆ ಖುಷಿಯಾದಂಥ ವಿಚಾರ, ಆ ಮನುಷ್ಯ ಇದನ್ನಲ್ಲ ಸೈನ್ ಆಗ್ತಾರಲ್ಲ ದಿಗ್ವೇಶ್ ರಾಠಿ, ಆ ಮನುಷ್ಯಂದೊಂಥರ ಅತಿ ಅವತಾರಗಳು ನನಗಿವೆಲ್ಲ ಸುಮ್ಮನೆ ಒಂಥರ ಇರಿಟೇಟ್ ಆಗುತ್ತೆ. ಆ ಮನುಷ್ಯ ಏನೋ ಒಂದು ವಿಕೆಟ್ ತೆಗೆದ್ರೆ ಹಿಂಗೆ ನೆಲದ ಮೇಲೆ ಕೂತ್ಕೊಂಡು ಬರೆಯೋದಂತೆ, ಆಕಾಶದ ಮೇಲೆ ಬರೆಯೋದು, ಏನೇನೋ ಮಾಡ್ತಾಯಿತ್ತು ಆ ಮನುಷ್ಯ. ಇವತ್ತೂ ಏನಾದ್ರು ವಿಕೆಟ್ ತೆಗೆದ್ಬಿಟ್ಟು ಇವೆಲ್ಲ ಡ್ರಾಮಾಗಳು ಮಾಡ್ತೇನಪ್ಪ ಅಂತ ಅಂದ್ಕೊಂಡು ಸದ್ಯ ವಿಕೆಟ್ ಎಲ್ಲೂ ಕೊಡಲಿಲ್ಲ. ಆ ಮನುಷ್ಯನಿಗೆ ಸೈನು ಹಾಕದೇ ಇರೋ ಹಂಗೆ ಸೀಲ್ ಒತ್ತುಬಿಟ್ಟು ಕಳಿಸ್ಬಿಟ್ರು ಇವತ್ತು ಆರ್ ಸಿ ಬಿ ಅವರು. ಸೀಲ್ ಯಾವ ರೀತಿ ಅಂದರೆ 50 ರನ್ನು 4 ಓವರ್ಗೆ 51 ಏನೋ ಹೊಡೆಸ್ಕೊಂಡಿದ್ದು ಇವತ್ತು. ಹೇಳೋ ಹೆಸರಿಲ್ದಂಗೆ ಹೊಟ್ಟೋಯ್ತು ಆ ದಿಗ್ವೇಶ್ ರಾತಿ. ನನಗೆ ಕಾಯ್ತಾ ಇದ್ದೆ, ಸರ್ರಿಗೆ ಒಂಥರ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಇವತ್ತು ಆ ಮನುಷ್ಯ. ಅದೊಂದು ಖುಷಿಯಾದಂಥ ವಿಚಾರ. ಅದು ಬಿಟ್ಟರೆ ರಸಿಕ್ ಸಲಾಮ್ದಾರ್ ಬೌಲಿಂಗು, ಏನು ಇವತ್ತು ಬೌಲಿಂಗ್ ಮಾಡಿದ್ದು ಸಖತ್ತಾಗಿತ್ತು. 4 ಓವರ್ಗೆ 24. ಫಸ್ಟ್ ಬ್ರೇಕ್ ಥ್ರೂ ಆ ಮನುಷ್ಯಂದೇ ಕೊಟ್ಟಿದ್ದು. ಏಡನ್ ಮಾರ್ಕ್ರಮ್ನ ಹಂಗೆ ಫುಲ್ಲು ಅದೇನು ವಿಕೆಟ್ ಟೇಕಿಂಗ್ ಅಂತ ಹೇಳೋಕ್ಕಾಗಲ್ಲ. ಲೋಯರ್ ಫುಲ್ ಟಾಸ್ ಡೌನ್ ದ ಲೆಗ್ ಸೈಡು ಎಡ್ಜ್ ಆಗಿಬಿಟ್ಟು ಹೋಯಿತು. ಬಟ್ ಸೂಪರಾಗಿ ಸ್ಲೋ ಬಾಲ್ ಬಂದಿದ್ದು ರೀಡ್ ಮಾಡೋಕ್ಕಾಗಲಿಲ್ಲ ಮಾರ್ಕ್ರಮ್ಗೆ. ಒಂದು 6 ಬೇರೆ ಹೊಡೆದಿದ್ದು.
ಮಾರ್ಕ್ರಮ್ ಬ್ಯಾಟಿಂಗ್ ಆಡಬೇಕಾದ್ರೆ ಓಪನಿಂಗಲ್ಲಿ. ಮಿಚ್ ಮಾರ್ಷ್ ಸಖತ್ತಾಗಿ ಆಡ್ತಾಯಿದ್ದಿದ್ದು. ಆ ಮಿಚ್ ಮಾರ್ಷ್ನ ಎತ್ತಿದ್ದು ಕೃಣಾಲ್ ಪಾಂಡ್ಯ ಬರಬೇಕಾಗಿ ಬಂತು. ಕೃಣಾಲ್ ಪಾಂಡ್ಯ ಏನು ಸಾರ್ ಅದು ಬೌಲಿಂಗು, ನಿಮ್ಗೆ ನಿಜವಾಗ್ಲೂ ನಮ್ಮ ಕಡೆ ಬೌಲಿಂಗ್ನ ಅಡ್ರೆಸ್ ಮಾಡಬೇಕು ಅಂತ ಇದ್ವಿ. ಇನ್ನೂ ಒಂದು ಸ್ವಲ್ಪ ಅಡ್ರೆಸ್ ಮಾಡೋವಂಥ ಪರಿಸ್ಥಿತಿ ಇದೆ. ಬಟ್ ಅಂದ್ರೂ ಇವತ್ತು ಕೃಣಾಲ್ ಪಾಂಡ್ಯ ಆ ಬಾಲು ಮತ್ತು ಇನ್ನೊಂದು ಬೋಲ್ಡ್ ಮಾಡಿದ್ದು, ಯಪ್ಪ ರಾಮ. ಕೃಣಾಲ್ ಪಾಂಡ್ಯ ನಿಜವಾಗ್ಲೂ ಕ್ರಿಯೇಟಿವಿಟಿ ಅಥವಾ ಕರಕುಶಲತೆ ಅಂತಾರೆ ನೋಡಿ, ಆ ಮನುಷ್ಯನಿಗೆ ಸಖತ್ತಾಗಿದೆ. ಎಷ್ಟು ಖುಷಿಯಾದಂಥ ಇವೆಲ್ಲ ಒಂದು ಕ್ಷಣಗಳು ಇವತ್ತಿನ ಮ್ಯಾಚ್ನಲ್ಲಿ ಗಮನಿಸಬೇಕು ಅಂತಂದರೆ, ಕೃಣಾಲ್ ಪಾಂಡ್ಯ ಒಂದು ಒಳ್ಳೆ ಬ್ಯಾಲೆನ್ಸು. ಭುವನೇಶ್ವರ್ ಕುಮಾರ್ ಆ ಸ್ವಿಂಗ್ಗಳು, ಇದ್ರ ಜೊತೆಗೆ ಹೇಸಲ್ವುಡ್ ಬಂದಿದ್ದು ಬೌಲಿಂಗಿಗೆ. ಹೇಸಲ್ವುಡ್ ಏನು ಸರ್ ಬೌಲಿಂಗು, ಅಪ್ಪ ಆರ್ ಮೇಲೆ ಸರಿ ಹೊಡೆಸ್ಕೊಂಬಿಟ್ರು ಅಂತ ಆಮೇಲೆ ಒಂದು ಮ್ಯಾಚ್ ಬ್ರೇಕ್ ತೊಗೊಂಡು ಮತ್ತೆ ಒಂದು ಬ್ಯಾಕ್ ಟು ಫಾರ್ಮ್ ಅಥವಾ ರಿದಮ್ ಬರೋಂಗೆ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು ಕರಾರುವಕ್ಕೆ ದಾಳಿ ಅಂತಾರೆ ನೋಡಿ, ಆ ರೇಂಜ್ಗೆ ಇವತ್ತು ಮಾಡಿದ್ದು. ಔಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಏಟ್ ಮಾಡಿಬಿಟ್ಟು ಔಟ್ ಮಾಡ್ತೀನಿ ಅಂತ ರಿಷಬ್ ಪಂತ್ನ ಏಟ್ ಕೊಟ್ಬಿಟ್ಟು ಔಟ್ ಮಾಡಿದ್ರು. ಅಂದರೆ ಔಟ್ ಅಂದರೆ ಮ್ಯಾಚಿಂದ ಕಳಿಸ್ಬಿಟ್ರು. ಆಮೇಲೆ ಆ ಮನುಷ್ಯ ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡು ಆಡೋಕ್ಕೆ ಬಂದ್ರೂ ಆ ಮನುಷ್ಯನ ಆಮೇಲೆ ಎತ್ಬಿಟ್ರು ಭುವನೇಶ್ವರ್ ಕುಮಾರ್. ಏನು ಅವ್ರನ್ನ ಉಳಿಯೋಕ್ಕೆ ಬಿಡ್ದಂಗೆ 6 ಬಾಲ್ಗೆ 1 ರನ್ ಅಷ್ಟೇ ಹೊಡಿಯೋಕ್ಕಾಗಿದ್ದು ನೋಡ್ತಾ ಇದ್ದೀನಿ. ಅದು ಬಿಟ್ಟರೆ ಹೇಸಲ್ವುಡ್ಡು ಬೆನ್ನೆಲುಬು ಅಂತಾರೆ ನೋಡಿ, ಅವ್ರ ಬ್ಯಾಟಿಂಗ್ ಬೆನ್ನೆಲುಬು ನಿಕೋಲಸ್ ಪೂರಣ್ ಮೇಲೆ ಎಷ್ಟೊಂದು ಕೂತಿದೆ. ಫಾರ್ಮಲ್ಲಿಲ್ಲ ಅಂದ್ರೂ ಆ ಮನುಷ್ಯನು ಬೋಲ್ಡ್ ಮಾಡಿದ್ದು, ಅದು ಎಂಥ ಬಾಲು, ಭಾಳ ಖುಷಿ ಆಯಿತು. ಮತ್ತು ಇನ್ನೊಂದು ಮರೆಯಲಿಕ್ಕಾಗದೇ ಇರೋವಂಥ ಒಂದು ವಿಷಯ ಏನೇನು ಅಂತಂದರೆ, ಟಿಮ್ ಡೇವಿಡ್ ಹಿಡಿದಿದ್ದು ಕ್ಯಾಚು. ಅದಂತೂ ಎಂಥ ಕ್ಯಾಚು. ಭುವನೇಶ್ವರ್ ಕುಮಾರ್ ಬೌಲಿಂಗೆಲ್ಲ ಜಾರ್ಜ್ ಲಿಂಡೆ ಅಂತ ಇದ್ದಾರಲ್ಲ ಅವರು, ಸೌತ್ ಆಫ್ರಿಕನ್ ಪ್ಲೇಯರು, ಆ ಮನುಷ್ಯಂದು ಸೂಪರಾಗಿತ್ತು. ಅದು ಬಿಟ್ಟರೆ ಇನ್ನೂ 1-2 ಕ್ಯಾಚ್ಗಳು ಸಾಲ್ಟ್ ಹಿಡಿದಿದ್ದು ಅಷ್ಟೇ ರಿಷಬ್ ಪಂತದು, ಅದು ಭುವನೇಶ್ವರ್ ಕುಮಾರ್ ಸೂಪರ್ ಕ್ಯಾಚೇನೆ. ಸಖತ್ತು ಒಂಥರ ಇವತ್ತು ಕರಾರುವಕ್ಕೆ ದಾಳಿ, ಎಲ್ಲೂ ಮಾತಾಡೋಂಗಿಲ್ಲ. ಹೇಸಲ್ವುಡ್ 4 ಓವರಿಗೆ ಬರೀ 20 ರನ್ ಕೊಟ್ಟು 1 ವಿಕೆಟು. ಆ ಮನುಷ್ಯಂಗೆ ಪ್ಲೇಯರ್ ಆಫ್ ದ ಸೀರೀಸ್ ಕೊಟ್ಟರು. ಬಟ್ ನನ್ನ ಲೆಕ್ಕದಲ್ಲಿ ರಸಿಕ್ ಸಲಾಮ್ದಾರ್ಗೆ ಕೊಡಬೇಕಾಗಿತ್ತು. 4 ಓವರಿಗೆ 24 ರನ್ನು, 4 ವಿಕೆಟು. ಪಾಪ ನಮ್ಮ ದೇಶದ ಹುಡುಗ, ನಮಗೆ ಅದೊಂದು ಅಭಿಮಾನ ಇದ್ದೇ ಇರುತ್ತೆ. ಹೇಸಲ್ವುಡ್ ಚೆನ್ನಾಗಿ ಮಾಡಿದ್ದಾರೆ, ಸಂತೋಷ, ಬ್ಯಾಲೆನ್ಸ್ ತರ್ತಾಯಿದ್ದಾರೆ. ಬಟ್ ಏನಕ್ಕೆ ಪ್ಲೇಯರ್ ಆಫ್ ದ ಸೀರೀಸ್ ಕೊಡೋಕೆ ಅದು ಏನಿತ್ತು ಅಪ್ಪ, ಇವ್ರದ್ದು ಏನು ಕ್ಯಾಲ್ಕುಲೇಷನ್ಸು ಏನೂ ಅರ್ಥವೇ ಆಗೋಲ್ಲ ಇವ್ರುಗಳದ್ದು. ಒಂದೊಂದು ಸಲ ಅದು ಯಾರಿಗೂ ಅರ್ಥ ಆಗದೆ ಇರೋವಂಥ ಒಂದೊಂದು ವಿಚಾರಗಳಿರ್ತವೆ. ಅದು ಈ ಇದರಲ್ಲೆಲ್ಲ, ಅದು ಆಸ್ಟ್ರೇಲಿಯನ್ ಬೇರೆ ಅಲ್ವಾ, ಅದೇನು ಕೊಟ್ಟರು ಅದೇನು ಕತೆ ಅಂತ ಗೊತ್ತಿಲ್ಲ. ಸೊ ಇದು ಅವ್ರ ಕಡೆ ಇಷ್ಟ ಆಯಿತು. ಇನ್ನು ಅದಾದಮೇಲೆ ಹೊಡೆದಿದ್ದು ಅಂದರೆ ಅವ್ರ ಕಡೆ ಮುಕುಲ್ ಚೌಧರಿ ಒಂಚೂರು ಮರ್ಯಾದೆ ಉಳ್ಸೋಕ್ಕೆ ಆಡಿದ್ದು. ಅದನ್ನು ಸ್ಟ್ರೈಕ್ ರೈಟ್ ಏನಿರಲಿಲ್ಲ, ಬದೋನಿ ಒಂದು ಸ್ವಲ್ಪ ಹೊಡೆದ್ರು. ಮಿಚ್ ಮಾರ್ಷ್ ಆಗಲೇ ಹೇಳಿದೆ, ಆದರೆ ಪಾಂಡ್ಯ ಎತ್ತಾಕೊಂಡ್ರು. ಪಾಂಡ್ಯಂದು ಸೂಪರ್ ಬೌಲಿಂಗು. ಈಗಿರೋ ಪರಿಸ್ಥಿತಿಲಿ ನಮ್ಮ ಬೌಲಿಂಗು ಅಡ್ರೆಸ್ ಮಾಡಲೇಬೇಕು, ಅದು ಇದು ಅಂತೆಲ್ಲ ಹೇಳ್ತಾಯಿದ್ರೆ, ಡಫಿ ಮತ್ತು ಹೇಸಲ್ವುಡ್ ಲೆಕ್ಕದಲ್ಲಿ ಇಬ್ಬರಲ್ಲೊಬ್ಬರು ಡೆಫಿನೆಟ್ಲಿ ಆಡಿಕೊಂಡು, ಅವ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಹೆಂಗೋ ಆಡ್ತಾಯಿದ್ದಾರೆ. ರಸಿಕ್ ಸಲಾಮ್ದಾರ್ನ ಗ್ರೂಮ್ ಮಾಡಿ ಇದೇ ಥರ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಬೌಲರ್ ಆಗುವಂಥ ಎಲ್ಲ ಲಕ್ಷಣ ಇದೆ. ಸುಯಶ್ನ ಮತ್ತು ಕೃಣಾಲ್ ಪಾಂಡ್ಯ ಇಷ್ಟೇ ಜನನ್ನೇ ಆಡಿಸ್ಕೊಂಡ್ರು ಸೂಪರಾಗಿ ಆಗುತ್ತೆ. ಬೇಕು ಅಂತಂದರೆ ಆ ಮನುಷ್ಯ ನಮ್ಮ ರೊಮಾರಿಯೋ ಶೆಫರ್ಡು ಅವ್ರಿಗೆ ಆಡಿಸ್ಬೋದು. ಒಂಥರ ಯಾಕೋ ಆ ಮನುಷ್ಯ ನಂಬಿಕೆನೇ ಹುಟ್ಟಿಸ್ತಾ ಇಲ್ಲ. ಬೌಲಿಂಗಲ್ಲಂತೂ ಯಾರು ಬೇಕಿರೋ ಪಿಕ್ ಮಾಡಿಬಿಡ್ತಾನೆ. ಇವತ್ತೇನೋ ಬ್ಯಾಟಿಂಗ್ ಬಂದು ಒಂದು 6 ಹೊಡೆದಿದ್ದು. ಬಟ್ ನಮಗೆ ಹೋದ ವರ್ಷ ಗೆಲ್ಸಿದ್ದಾನೆ ಅಂತ ಅದೇ ವ್ಯಾಲಿಡಿಟಿ ಇಟ್ಕೊಂಡು ಇವ್ರು ಕಂಟಿನ್ಯೂ ಮಾಡಬಾರ್ದು, ಇದೊಂದಿದೆ. ಬಟ್ ನಮ್ಮ ಬೌಲಿಂಗ್ ಒಂದು ಹಂತಕ್ಕಿದೆ, ಇನ್ನೂ ಸ್ಟ್ರೆಂಥನ್ ಮಾಡೋವಂಥ ಎಲ್ಲ ಅವಕಾಶ ಇದೆ. ಇವತ್ತಂತೂ ಖತರ್ನಾಕ್ ಬೌಲಿಂಗು, ಅದರಿಂದನೇ ಗೆದ್ದಿದ್ದು ಅನ್ಬೇಕು. ಯಾಕಂದರೆ 2 ಪೇಸ್ಡ್ ವಿಕೆಟ್ಸ್ ಅಂತ ಹೇಳ್ಬೋದು ಇವತ್ತು, ವಿಕೆಟ್ ಅಥವಾ ಪಿಚ್ ಅಂತ ಹೇಳ್ಬೇಕು. ಯಾಕಂದರೆ ಸ್ವಲ್ಪ ಗ್ರಾಸ್ ಹಂಗೆ ಇತ್ತು, ಸ್ಲೋಯರ್ ಸೈಡೇ ಇತ್ತು. 180 ಇದು ಒಳ್ಳೆ ಸ್ಕೋರು ಅನ್ನೋ ಥರ ಕಾಣಿಸ್ತಾ ಇತ್ತು. 140 ಸಿಕ್ಕಾಬಟ್ಟೆ ಬಿಲೋ ಪಾರ್ ಸ್ಕೋರು. ಆಗಲೇ ಮ್ಯಾಚ್ ಅರ್ಧ ಗೆದ್ದಂಗೆ ಆಗಿತ್ತು. ಆಮೇಲೆ ಬಂದಿದ್ದು ನಮ್ಮ ಬ್ಯಾಟಿಂಗು. ಫಿಲ್ ಸಾಲ್ಟ್, ಕೊಹ್ಲಿ ಸೂಪರಾಗಿ ಸ್ಟಾರ್ಟ್ ಮಾಡಿದ್ರು. ಕೊಹ್ಲಿ 49ಕ್ಕೆ ಔಟ್ ಆಗಿದ್ದು, ಮೈಲ್ ಸ್ಟೋನ್ ಆಗುತ್ತೆ ಅಂತ ಕಾಯ್ತಾಯಿದ್ವಿ ನಾವು, ಬಟ್ ಆಗಲಿಲ್ಲ. ಬಟ್ ದಟ್ಸ್ ಓಕೆ, ಅವರು ಆಡಿದ ರೀತಿ ಸೂಪರ್. ಯಾಕಂದರೆ ಈ ಥರ ವಿಕೆಟಲ್ಲಿ ಆ ಇನ್ನಿಂಗ್ಸು 49 ತುಂಬ ವ್ಯಾಲ್ಯೂಯಬಲ್ಲು. ಅದಾದಮೇಲೆ ದೇವದತ್ ಪಡಿಕಲ್ಲು ಇವತ್ತು ಚೆನ್ನಾಗೇ ಒಳ್ಳೆ ಬ್ಯಾಲೆನ್ಸು. ಯಾಕಂದರೆ ಸಾಲ್ಟ್ ಔಟ್ ಆದ ತಕ್ಷಣ ಬಂದಮೇಲೆ ಒಂದು ಬ್ಯಾಲೆನ್ಸ್ ಕೊಟ್ಟರು, ಎಲ್ಲ ಆಯಿತು. ಬಟ್ ಆವೇಶ್ ಖಾನಿಗೆ ವಿಕೆಟ್ ಕೊಟ್ಬಿಟ್ಟು ಹೋದರು. ಆಮೇಲೆ ಬಂದಿದ್ದು ಕ್ಯಾಪ್ಟನ್. ಏನು ಕ್ಯಾಪ್ಟನ್ ಇರೋ ಫಾರ್ಮು ಅಂತಂದರೆ ನಮ್ಮ ರಜತ್ ಪಾತಿದಾರು. ಆ 6ಗಳು ನೋಡ್ತಾ ಇದ್ರೆ, ಆ ಪಾತಿದಾರ್ ಇವ್ರಿಗೆ ದಿಗ್ವೇಶ್ ರಾತಿಗೆ ಹೊಡೆದಿದ್ದು. ವಿರಾಟ್ ಕೊಹ್ಲಿನೂ ಫಸ್ಟ್ 6 ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಆ ದಿಗ್ವೇಶ್ ರಾತಿಗೆ ಫಸ್ಟ್ 6 ಆ ಮನುಷ್ಯಂಗೆ ಹೊಡೆದಿದ್ದು. ಅದಾದಮೇಲೆ ಒಳ್ಳೊಳ್ಳೆ ಶಾಟ್ಸು. ಭಾರಿ ಖುಷಿಯಾದಂಥ ವಿಚಾರ ರಜತ್ ಪಾತಿದಾರ್ದು. ಜಿತೇಶ್ ಶರ್ಮಂಗೆ ಇವತ್ತು ಪ್ರಮೋಷನ್ ಕೊಟ್ಬಿಟ್ಟು ಕಳಿಸಿದ್ರು. ಅದನ್ನ ಒಳ್ಳೆ ಚೆನ್ನಾಗಿ ಯೂಸ್ ಮಾಡ್ಕೊಂಡು 9 ಬಾಲ್ಗೆ 23 ರನ್ನು, 250 ಸ್ಟ್ರೈಕ್ ರೇಟ್, 2 6 2 4. ಸ್ವಲ್ಪ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಿದ್ದಿದ್ರೆ ಜಿತೇಶ್ ಶರ್ಮಗೆ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿರೋದು. ಬಟ್ ಬೇಡದೇ ಇರೋ ಹಂಗೆ ಆ ಮನುಷ್ಯನೂ ಔಟ್ ಆದರು. ಪ್ರಿನ್ಸ್ ಯಾದವ್, ಪ್ರಿನ್ಸ್ ವರ್ಸಸ್ ಕಿಂಗ್ ಕೊಹ್ಲಿ ಇದು ಬೇರೆ ನಡೀತಾ ಇತ್ತು.
ಅದು ಏನೋ ಒಟ್ಟು ಕಿಂಗ್ ಕೊಹ್ಲಿದೆ ಗೆಲುವು ಅಂತ ಹೇಳ್ಬೇಕು. ಯಾಕಂದರೆ ಪ್ರಿನ್ಸೇ ಕಿಂಗೆ ಅನ್ನೋ ಥರ ಎಲ್ಲ ಕಾಣಿಸ್ತು ಇವತ್ತು. ಟಿಮ್ ಡೇವಿಡ್ ಬಂದು ಆ ಮನುಷ್ಯನ ಔಟ್ ಆಗಿ ಮ್ಯಾಚ್ ಮುಗಿಸಿದ್ರು ರೊಮಾರಿಯೋ ಶೆಫರ್ಡ್ ಜೊತೆಗೆ. ಇನ್ನೇನಂತ ಹೇಳ್ಕೊಳ್ಳೋಂಥ ವಿಚಾರಗಳು ಇವೆಲ್ಲ ಏನು ಕಾಣಿಸ್ಲಿಲ್ಲ. ವಿರಾಟ್ ಕೊಹ್ಲಿ ಸೂಪರಾಗಿ ಆಡ್ತಾಯಿದ್ದಾರೆ, ಅದಂತೂ ಭಾರಿ ಖುಷಿಯಾದಂಥ ವಿಚಾರ. ಆರೆಂಜ್ ಕ್ಯಾಪ್ ಬೇರೆ ಇದೆ. ಮುಂದೆ ಹೇಗೆ ನಡ್ಕೊಂಡು ಹೋಗುತ್ತೆ ಇದನ್ನು ಬೇರೆನೋ DC ಮೇಲೆ ಮ್ಯಾಚು ನೆಕ್ಸ್ಟು ಚಿನ್ನಸ್ವಾಮಿಲೇ ಇದೆ, ಮತ್ತು ಶನಿವಾರ ಇರೋ ಮ್ಯಾಚ್ ಅದು. ಒಳ್ಳೆ ಹಂತದಲ್ಲಿ ನಿಂತ್ಕೊಂಡು ಅಥವಾ ನಡೀತಾ ಇದೆ ಸೀರೀಸು. RCBಗಂತೂ ಹೇಳಿ ಮಾಡಿಸಿದ ಥರ ನಡೀತಾ ಇದೆ. ಇದೇ ಥರ ಮುಂದುವರೆದು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇನ್ನೊಂದು ಸಲ ಕಪ್ ನಮ್ಮದೇ ಅನ್ನೋದರಲ್ಲಿ ಡೌಟೇ ಬೇಡ. ಚೆನ್ನಾಗಿ ಆಡ್ತಾಯಿದ್ದಾರೆ. ಬಟ್ ಒಂದೆರಡು ವಿಷಯಗಳನ್ನ ಖಂಡಿತ ಅಡ್ರೆಸ್ ಮಾಡಲೇಬೇಕು ಇವರು. ಮತ್ತು ಅಭಿನಂದನ್ ಸಿಂಗು ಇವ್ರುಗಳ ಕಡೆ ಎಲ್ಲ ನೋಡಬಾರ್ದು. ರಸಿಕ್ ಸಲಾಮ್ದಾರ್ನೇ ಗ್ರೂಮ್ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೂ ಇನ್ನೂ ನಮಗೆ ಆ ಮಂಗೇಶ್ ಯಾದವ್ ಇವರೆಲ್ಲ ಇದ್ದಾರೆ. ಇನ್ನೂ ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಫಿಲ್ ಸಾಲ್ಟ್ ಜಾಗದಲ್ಲಿ ಜೇಕಬ್ ಬೆಥೆಲ್ ಆಡಿಸಿದ್ರೆ ಆ ಮನುಷ್ಯನು ಫಿಲ್ ಸಾಲ್ಟ್ಗಿನ್ನ ಇನ್ನೂ ಸ್ಫೋಟಕವಾಗಿ ಆಡ್ತಾರೆ. ಸಿಕ್ಕಾಪಟ್ಟೆ ಎಲೆಕ್ಟ್ರಿಫೈಯಿಂಗ್ ಬ್ಯಾಟ್ಸ್ಮನ್ನು. ಅದನ್ನು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳೇಬೇಕು. ಯಾವಾಗ ಬೇಕಿರೋ ಚಾನ್ಸ್ ಕೊಡ್ಬೋದು. ಕೊಟ್ಟು ನೋಡ್ತಾರೆ ಏನು ಅಂತ ನೋಡೋಣ. ಮಸ್ತಾಗಂತೂ ಕಾಣಿಸ್ತಾ ಇದೆ ಸೀರೀಸು. ಒಳ್ಳೊಳ್ಳೆ ಮ್ಯಾಚ್ಗಳು. ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಸಮ್ಮರಿ ಥರ ಕಳೆದಿರೋ ಮ್ಯಾಚು ಅಥವಾ ಮುಂದೆ ಬರೋ ಮ್ಯಾಚ್ ಬಗ್ಗೆ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತಾ ಇರೋಣ ಹೀಗೆ. ನಿಮಗೆಲ್ಲ ಇವತ್ತಿನ ಮ್ಯಾಚ್ ಬಗ್ಗೆ ಇನ್ನೇನೇನು ಅನ್ನಿಸ್ತು, ವಿಶೇಷವಾದ ವಿಚಾರಗಳು ಇನ್ನೇನೇನಿತ್ತು ಅನ್ನೋದೆಲ್ಲ ಹೇಳಿ. ಮತ್ತು ಇವತ್ತು ಮ್ಯಾಚಲ್ಲಿ ಇನ್ನೂ ಕುತೂಹಲಕಾರಿ ನಡೆದಂಥ ಘಟನೆಗಳು, ಅಂಶಗಳು ಇದ್ರ ಬಗ್ಗೆ ಏನಾದ್ರು ಇದ್ದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಮಾತಾಡೋಣ, ಅಲ್ಲೇ ಡಿಸ್ಕಸ್ ಮಾಡೋಣ. ಸಿಗ್ತಾ ಇರೋಣ ಹೀಗೆ. ಬಾಯ್.